ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕ ಆರ್.ಬಿ. ನಾಯ್ಕರ್ ವರ್ಗಾವಣೆ. ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ಎಂದೇ ಹೆಸರುವಾಸಿಯಾಗಿದ್ದ ಶ್ರೀಯುತ ಆರ್.ಬಿ. ನಾಯ್ಕರ್ ಇಂದು ಬೆಳಗಾವಿಗೆ ವರ್ಗಾವಣೆಯಾಗಿದ್ದಾರೆ. ರೈತರಿಗೆ ಜನಸ್ನೇಹಿ ಯೋಜನೆಗಳನ್ನು ನೀಡಿ ಜಿಲ್ಲೆಗೆ ಕೃಷಿ ಕ್ಷೇತ್ರದಲ್ಲಿ ಅದರಲ್ಲೂ ಹುಕ್ಕೇರಿ ಕೃಷಿ ಇಲಾಖೆಗೆ ಪ್ರಥಮ ಸ್ಥಾನ ಬಹುಮಾನ ಪ್ರಶಸ್ತಿ ಪ್ರದಾನ ಪಡೆದು ಇಂದು ಅವರು ವರ್ಗಾವಣೆಯಾಗಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿಯಿಂದ ವರ್ಗಾವಣೆ ಆಗ್ತಾ ಇದ್ದೀರಿ, ಅದಕ್ಕೆ ತಾವೇನು ಹೇಳ್ತೀರಿ ರೈತರಿಗೆ? ಹೌದು ನೋಡ್ರೆ, ಇದು ವರ್ಗಾವಣೆ ಅನ್ನೋದು ನಮ್ಮ ಸರ್ಕಾರಿ ಒಂದು ನೌಕರಿಯಲ್ಲಿ ಒಂದು ಅದು ಅಗತ್ಯ ಅಂದರೆ ಒಂದು ಅನಿವಾರ್ಯ ಒಂದು ಇರ್ತತಿ. ನಾನು ಹುಕ್ಕೇರಿ ತಾಲೂಕಿನಲ್ಲಿ ಬಂದು ಈಗ 3 ವರ್ಷ ಆಯಿತು. ಕಳೆದ 3 ವರ್ಷದಿಂದ ನಾನು ಹುಕ್ಕೇರಿ ತಾಲೂಕಿನ ರೈತರಿಗೆ ಮತ್ತು ನನ್ನ ಒಂದು ಕರ್ತವ್ಯವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಹುಕ್ಕೇರಿ ತಾಲೂಕಿನ ಬಗ್ಗೆ ಹೇಳಬೇಕಂತಂದ್ರೆ ಇಲ್ಲಿಯ ಒಂದು ರೈತರು ಭಾಳಷ್ಟು ತಿಳುವಳಿಕೆ ಇದ್ದಂಥ ರೈತರದಾರ. ಭಾಳ ಒಂದು ನಾವು ಹೇಳಿದ ತಕ್ಷಣ ಅವರು ತಿಳ್ಕೊಂಡು ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊತಾರೆ. ಮತ್ತು ನಮ್ಮ ಈ ಹುಕ್ಕೇರಿ ತಾಲೂಕು ಏನೈತಲ್ಲ, ನಮ್ಮ ಒಣಬೇಸಾಯನೂ ಇದೆ, ನೀರಾವರಿನೂ ಇದೆ, ಮತ್ತು ನಮ್ಮ ಬೆಳೆಗಳ ಬಗ್ಗೆ ಆಗಲಿ ಭಾಳ ವೈವಿಧ್ಯತೆ ಇರುವಂಥ ಒಂದು ತಾಲೂಕು ಇದು. ನನಗಿಲ್ಲಿ 3 ವರ್ಷ ಹೆಂಗೆ ಹೋತ ಅನ್ನೋದು ಗೊತ್ತಾಗಲಿಲ್ಲ. ಸೊ ನನಗಿಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ನಾನು ಸೇವೆ ಮಾಡಿದ್ದಕ್ಕೆ ನನಗೆ ಭಾಳಷ್ಟು ಖುಷಿ ಇದೆ ಮತ್ತು ನನ್ನ ಜೀವನದಲ್ಲಿ ಭಾಳ ನೆನಪಿಡುವಂಥದ್ದು ಇದೆ. ಇದಕ್ಕಾಗಿ ತಾವು ಪತ್ರಕರ್ತರಾಗಿ ತಮ್ಮ ಒಂದು ಸಹಕಾರವು ಸಾಕಷ್ಟು ಇತ್ತು ನನಗೆ. ಮತ್ತು ಇಲ್ಲಿಯ ಒಂದು ನಮ್ಮ ಶಾಸಕರ ಸಾಹೇಬರು, ಇಬ್ಬರು ಶಾಸಕರ ಸಾಹೇಬರಾದಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಾಗಲಿ ಮತ್ತು ನಿಖಿಲ್ ಕತ್ತಿ ಸಾಹೇಬರಾಗಲಿ ಭಾಳಷ್ಟು ಒಂದು ಸರ್ಕಾರಿ ನೌಕರರಿಗೆ ಭಾಳಷ್ಟು ಅವರು ಸಹಕಾರ ಕೊಡ್ತಾರೆ ಮತ್ತು ಜನರಿಗೆ ಸೇವೆ ಮಾಡಲಿಕ್ಕೆ ನಮಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ. ಅವರ ಸಹಕಾರವೂ ಸಹ ನಮಗೆ ಭಾಳಷ್ಟು ಇತ್ತು ಇಲ್ಲಿ. ಹೀಗಾಗಿ ನನಗೆ ಹುಕ್ಕೇರಿಯ ಒಂದು ಸೇವೆ ಭಾಳ ತೃಪ್ತಿಕರವಾಗಿದೆ. ಈಗ ಕೃಷಿ ಇಲಾಖೆ ಬೆಳಗಾವಿಯವರಿಗೆ ಅವರು ಇಲ್ಲಿ ಈ ಹುಕ್ಕೇರಿ ಒಂದು ಕೃಷಿ ಇಲಾಖೆಗೆ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ಎಲ್ಲ ಇತರೊಳಗೆ ಏನೈತಲ್ಲ, ನೀವು ಚಲೋ ಒಳ್ಳೆಯ ಕಾರ್ಯ ಮಾಡಿದ್ದಾರೆ, ಅದಕ್ಕೆ ತಾವೇನು ಹೇಳ್ತೀರಿ? ಹೌದು, ನಾವು 2025-26ನೇ ಸಾಲಿನೊಳಗೆ ನಮ್ಮ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅಚ್ಚುಕಟ್ಟಾಗಿ ಮತ್ತು 100% ಪ್ರತಿಯೊಂದು ಯೋಜನೆ ಇರ್ಬೋದು ಅಥವಾ ನಮ್ಮ ಬೆಳೆ ಪರಿಸ್ಥಿತಿ ಇರ್ಬೋದು, ಕ್ರಾಪ್ ಸರ್ವೆ ಇರ್ಬೋದು, ಇದರಲ್ಲೆಲ್ಲ ನಾವು 10 ತಾಲೂಕಿನಲ್ಲಿಯೂ ನಾವು ಮುಂಚೂಣಿಯಲ್ಲಿರೋದರಿಂದ ಅದನ್ನು ನೋಡಿ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕ ಸಾಹೇಬರು ಮತ್ತು ಅವರ ತಂಡ ನಮಗೆ ಈ ಜಿಲ್ಲೆಯಲ್ಲಿ ಪ್ರಥಮ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅದಕ್ಕಾಗಿ ನನಗೆ ಭಾಳ ಖುಷಿ ಇದೆ. ಈ ಒಂದು ಪ್ರಶಸ್ತಿ ನನ್ನ ಇಲಾಖೆಯ ಸಿಬ್ಬಂದಿಯವರಿಗೆ ಸಲ್ತದೆ ಮತ್ತು ಈ ಪ್ರಶಸ್ತಿಯನ್ನು ಕೊಟ್ಟದ್ದಕ್ಕೆ ನಮ್ಮ ಒಂದು ಹಿರಿಯ ಅಧಿಕಾರಿಗಳಿಗೆ ನಾನು ಧನ್ಯವಾದ ನಮಸ್ಕಾರ. ಇವತ್ತು ನಮ್ಮ ಮಾನ್ಯ ಶಾಸಕರು ಹುಕ್ಕೇರಿ ಮತಕ್ಷೇತ್ರದ ಶ್ರೀ ನಿಖಿಲ್ ಕತ್ತಿ ಸಾಹೇಬರು ರೈತರಿಗೆ ಸಹಾಯಧನದಲ್ಲಿ ಬೀಜ ವಿತರಿಸಲು ಚಾಲನೆ ನೀಡಿರುತ್ತಾರೆ. ಇವತ್ತಿನಿಂದ ನಾವು ತಾಲೂಕಿನಲ್ಲಿ ಎಲ್ಲ ರೈತರಿಗೆ ಬೀಜ ವಿತರಣೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಆದರೆ ಮಳೆ ನಮಗೆ ಮೇ ತಿಂಗಳೊಳಗೆ ಎಷ್ಟು ಆಗಬೇಕು ಅಷ್ಟಾಗಿಲ್ಲ. ಇಲ್ಲಿವರೆಗೆ 25% ಮಳೆ ಇನ್ನೂ ಕೊರತೆ ಇದೆ. ಹೀಗಾಗಿ ರೈತರು ಬಿತ್ತನೆಗಾಗಿ ಅವಸರ ಪಡೋದು ಬೇಡ. ಸಾಕಷ್ಟು ಮಳೆ ಆಗಲಿ. ಮಳೆ ಆದ ನಂತರ ಆ ತೇವಾಂಶ ನೋಡಿಕೊಂಡು ರೈತರು ಬಿತ್ತನೆ ಕೈಗೊಳ್ಳಲು ನಾನು ವಿನಂತಿಸುತ್ತೇನೆ. ಯಾಕಂತಂದ್ರೆ ಸೋಯಾಬೀನನ್ನು ನಾವು ಜುಲೈ 15ನೇ ತಾರೀಕಿನವರೆಗೂ ಬಿತ್ತಲಿಕ್ಕೆ ಅವಕಾಶವಿದೆ. ಅದಕ್ಕೆ ರೈತರು ಯಾರೂ ಕಡಬಿಡಿ ಮಾಡಬಾರ್ದು. ಮಳೆ ಆಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಬಂದ ನಂತರ ಮತ್ತು ವಾತಾವರಣ ತಂಪಾದ ನಂತರ ಬಿತ್ತನೆಯನ್ನು ಕೈಗೊಳ್ಳಲು ವಿನಂತಿಸುತ್ತೇನೆ. ಈಗ ನಾವು ಬೀಜವನ್ನು ವಿತರಿಸುತ್ತಿದ್ದೇವೆ. ರೈತರು ಆ ಬೀಜವನ್ನು ತಗೊಂಡು ಹೋಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಮಳೆ ಆದ ನಂತರ ಬಿತ್ತಲು ನಾನು ಕೋರಿಕೊಳ್ತೇನೆ. ಈಗ ಬೀಜ ತರಕ್ಕೆ ಬರಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕಾಗ್ತಾವೆ ಸರ್? ಈಗ ಬೀಜ ತರಕ್ಕೆ ರೈತರು ತರುವಂಥದ್ದು ಏನೂ ಇಲ್ಲ. ಅವ್ರಿಗೆ FID ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ತಂದ್ರೆ ಸಾಕು. ನಾವು ಅಲ್ಲಿ FIDಯನ್ನು ಹೊಡೆದ ತಕ್ಷಣ ಅವ್ರದ್ದು ಏನು ಎಲ್ಲ ವಿವರ ಬರ್ತದೆ, ಅದರ ಮೇಲೆ ನಾವು ಬೀಜವನ್ನು ಕೊಡ್ತೇವೆ. ಈಗ ಬೀಜ ದಾಸ್ತಾನು ಎಷ್ಟಿದೆ ಸರ್? ಈ ಸದ್ಯಕ್ಕೆ ನಾವು 7,500 ಕ್ವಿಂಟಲ್ ಸೋಯಾಬೀನ್ ಬೀಜವನ್ನು ಎಲ್ಲ ನಮ್ಮ 42 ವಿತರಣಾ ಕೇಂದ್ರಗಳಲ್ಲಿ ನಾವು ದಾಸ್ತಾನು ಮಾಡಿ ಇಟ್ಕೊಂಡಿವಿ. ನಮ್ಮ ಬೇಡಿಕೆ ಇರೋದು 7,000 ಟನ್ ಅಷ್ಟೇ, 7,000 ಕ್ವಿಂಟಲ್. ನಾವು ಬೇಡಿಕೆಗಿಂತಲೂ ಹೆಚ್ಚಿನ ದಾಸ್ತಾನನ್ನು ನಾವು ಈಗ ಮಾಡಿಕೊಡ್ತೀವಿ. ತಾವು ಈಗ